ನಮಸ್ಕಾರ ಸ್ನೇಹಿತರೆ. ಬನ್ನಿ ಇವತ್ತು 26ನೇ ತಾರೀಕು ಸೀದಾ ಮಾರ್ಕೆಟ್ನ ಒಂದು ಓವರ್ ವ್ಯೂಗೆ ಜಂಪ್ ಆಗೋಣ. ಇವತ್ತಿನ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡಿದೆ? ನಿಫ್ಟಿ 187 ಪಾಯಿಂಟ್ಸ್ ಇಂದ ಪಾಸಿಟಿವ್ ಪಾಯಿಂಟಲ್ಲಿ ಜಂಪ್ ಆಗಿದೆ. ನಿಫ್ಟಿ ಬ್ಯಾಂಕ್ 214 ಪಾಯಿಂಟ್ಸಿಂದ ಜಂಪ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ 375 ಪಾಯಿಂಟ್ಸಿಂದ ಜಂಪ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 53 ಪಾಯಿಂಟ್ಸಿಂದ ಜಂಪ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪಲ್ಲಿ 53 ಪಾಯಿಂಟ್ಸ್ ಮಾತ್ರ ಜಂಪ್ ಇದೆ. ಅಡ್ವಾನ್ಸ್ ವರ್ಸಸ್ ಡಿಕ್ಲೈನ್ ನೋಡಿದ್ರೆ 1315 ಅಡ್ವಾನ್ಸ್ ಕಡೆ ಇದ್ದರೆ ಡಿಕ್ಲೈನಲ್ಲಿ 1022. ನನಗನ್ಸುತ್ತೆ ಬಹುಶಃ ಇವತ್ತು ಸುಮಾರು ಜನದ್ದು ಪೋರ್ಟ್ಫೋಲಿಯೋ ನಿಫ್ಟಿನ ಬೀಟ್ ಮಾಡಿರಲಿಕ್ಕಿಲ್ಲ. ನಿಫ್ಟಿನೇ ನಮ್ಮ ಪೋರ್ಟ್ಫೋಲಿಯೋಗಳನ್ನು ಬೀಟ್ ಮಾಡಿರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹಾಗಂತ ನನಗೆ ಅನ್ನಿಸ್ತಾ ಇದೆ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡಿದ್ರೆ ಆ ಥರ ಅನ್ನಿಸ್ತಾ ಇದೆ. ಯಾರ್ದಾದ್ರೂ ಪೋರ್ಟ್ಫೋಲಿಯೋ ನಿಫ್ಟಿನ ಬೀಟ್ ಮಾಡಿದ್ದೆ ಆದಲ್ಲಿ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನೆಕ್ಸ್ಟು ಸೆಕ್ಟರ್ ಪರ್ಫಾರ್ಮೆನ್ಸ್ನ ನೋಡೋಣ. ನೆಕ್ಸ್ಟು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಮೆಟಲ್ ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ರಿಯಲಿಟಿ 1.76% ಜಂಪ್ ಇದೆ. ನಿಫ್ಟಿ ಐ ಟಿ 1.39%, ನಿಫ್ಟಿ ಎನರ್ಜಿ 1% ಜಂಪ್ ಇದೆ. ಇನ್ನೆಲ್ಲ ಸ್ವಲ್ಪ ಮೀಡಿಯೋಕ್ರೆ ಪರ್ಫಾರ್ಮೆನ್ಸು ಬಟ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮೀಡಿಯಾ ಮತ್ತು ನಿಫ್ಟಿ ಬ್ಯಾಂಕ್ ಬಿಟ್ಟು ಬೇರೆ ಎಲ್ಲ ಸೆಕ್ಟರ್ಗಳು ಕೂಡ ಒಂದು ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಆಗಿದೆ. ಇವತ್ತಿನ ಒಂದು ಪ್ರಮುಖವಾದ ನ್ಯೂಸ್ ಅಂದರೆ ಏನು, ಒಂದು ಖುಷಿಯ ವಿಚಾರ ಏನು ಅಂದರೆ ನಿಫ್ಟಿ ಇವತ್ತು 25,000 ಪಾಯಿಂಟ್ಸ್ನ ಕ್ಲೋಸ್ ಆಗಿದೆ. ಇದು ಯಾರ್ಯಾರು ಸ್ಟಾಕ್ ಮಾರ್ಕೆಟಲ್ಲಿದ್ದಾರೆ ಅವರೆಲ್ಲರಿಗೂ ಒಂದು ಖುಷಿ ಪಡುವಂಥ ವಿಚಾರ. ನಿಫ್ಟಿ ಕೊನೆಗೂ ಫೈನಲಿ 25,000 ಮೇಲೆ ಇವತ್ತು ಕ್ಲೋಸ್ ಆಗಿದೆ. ಎಲ್ಲರಿಗೂ ಕನ್ಗ್ರ್ಯಾಟ್ಸ್ ನನ್ನ ಕಡೆಯಿಂದ. ಹಾಗೂ ನಿಮ್ಮಲ್ಲೂ ನಿಮ್ಮ ಸ್ನೇಹಿತರಿಗೆ ಕನ್ಗ್ರ್ಯಾಟ್ಸ್ ಹೇಳಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಾಗಿದೆ ನೋಡಿ. ಇವತ್ತು ನಿಫ್ಟಿ 25,010 ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಒಂದು ಸೈಕಾಲಜಿಕಲ್ ಲೆವೆಲ್ ಅಂತ ನಾವು ಹೇಳ್ತೀವಲ್ಲ, ಮನುಷ್ಯಂಗೆ ಯಾವ್ದ್ಯಾವುದು ಸೈಕಾಲಜಿಕಲ್ ಲೆವೆಲ್. ಕ್ರಿಕೆಟ್ನಲ್ಲಿ 50 ಒಂದು ಸೈಕಾಲಜಿಕಲ್ ಲೆವೆಲ್, 100 ಮಾಡಿದ್ರೆ ಒಂದು ಸೈಕಾಲಜಿಕಲ್ ಲೆವೆಲ್, 150 ನೆಕ್ಸ್ಟ್ ಸೈಕಾಲಜಿಕಲ್ ಲೆವೆಲ್, 200 ಅದ್ರ ನೆಕ್ಸ್ಟ್ ಸೈಕಾಲಜಿಕಲ್ ಲೆವೆಲ್. ಅದೇ ಥರ ನಿಫ್ಟಿ ಅಥವಾ ಒಂದು ಇಂಡೆಕ್ಸಲ್ಲಿ ಫಸ್ಟು 5,000, ಆಮೇಲೆ 10,000, ಆಮೇಲೆ 15,000, 20,000, ಈಗ 25,000 ನಿಫ್ಟಿ ರೀಚ್ ಆಗಿದೆ. ಇದು ಆಲ್ ಟೈಮ್ ಹೈ ಬಂದು ನೋಡಿ 25,078 ಅಲ್ಲಿ ಇದೆ. ಇವತ್ತು ನಿಫ್ಟಿ 25,034 ಪಾಯಿಂಟ್ಸ್ನ ಟಚ್ ಮಾಡಿ ಅಲ್ಲಿಂದ ಮತ್ತೆ ಕೊನೆಗೆ 25,010 ಪಾಯಿಂಟ್ಸಲ್ಲಿ ಬಂದು ಕ್ಲೋಸ್ ಆಗಿದೆ. ಇರಲಿ, ಆಲ್ ಟೈಮ್ ಹೈನ ಬ್ರೇಕ್ ಆಗಿಲ್ಲ, ಖಂಡಿತ ನಾಳೆ ಬ್ರೇಕ್ ಆಗುತ್ತೆ ಇದು. ಇದು ಒಂದು ಖುಷಿ ಪಡುವಂಥ ವಿಚಾರ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಏನಕ್ಕೆ ನಿಫ್ಟಿ ಇವತ್ತು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ. ನಿಫ್ಟಿ ಫಸ್ಟು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಅಮೇರಿಕದ ಫೆಡ್ರಲ್ ರಿಸರ್ವ್ ಒಂದು ಜಾಕ್ಸನ್ ಹೋಲ್ ಮೀಟಿಂಗಲ್ಲಿ ಏನಿತ್ತು, ಜೆರೋಮ್ ಪವೆಲ್ ಅವರ ಒಂದು ಸ್ಪೀಚೇ ಮೇಯ್ನ್ ಕಾರಣ ಇವತ್ತು. ಅದರದ್ದು ಒಂದು ರಿಫ್ಲೆಕ್ಷನ್ನ ನೀವು ಇವತ್ತು ನಮ್ಮ ಮಾರ್ಕೆಟ್ನ ಒಂದು ಅಪ್ಸೈಡ್ ಟ್ರೆಂಡಲ್ಲಿ ನೋಡಿದ್ದೀರ. ಯಾವತ್ತು ರೇಟ್ ಕಟ್ ಆಗುತ್ತೋ ಅವತ್ತು ಇನ್ನೂ ಬೆಂಕಿ ಹೋದಂಗೆ ಮೇಲೆ ಹೋಗುತ್ತೆ. ಸೆಪ್ಟೆಂಬರಲ್ಲಿ ನಮಗೆ ರೇಟ್ ಕಟ್ ಆಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಂಡಿದೆ. ಅದೇ ಥರ US ಟ್ರೆಷರಿ ಈಲ್ಡ್ಸ್ ಮತ್ತು ಡಾಲರ್ ಇಂಡೆಕ್ಸ್ ನಮಗೆ ಕಮ್ಮಿ ಆಗೋದು ಕಾಣ್ತಾ ಇದೆ. ಇದೆರಡು ಕಾರಣ ನಮ್ಮ ಮಾರ್ಕೆಟು ಇವತ್ತು ಮೇಲಕ್ಕೆ ಹೋಗೋಕ್ಕೆ ಇವೆರಡು ಕಾರಣ ಒಂದು ಅಡಿಪಾಯವಾಗಿದೆ. ಅದ್ರ ಜೊತೆಗೆ FII's ಸ್ಟ್ಯಾನ್ಸ್ ಪಾಸಿಟಿವ್ ಆಗಿತ್ತು. ನೆಗೆಟಿವ್ ಕಡೆಯಿಂದ ಯಾವತ್ತು ಸೆಲ್ ಮಾಡ್ತಿದ್ದವರು ಇವತ್ತು ಬೈ ಮಾಡಿದ್ದಾರೆ FII's. ಅದೇ ಥರ DII's ಕೂಡ ತುಂಬ ಸ್ಟ್ರಾಂಗಾಗಿ ಬೈ ಮಾಡಿದ್ದಾರೆ. ಓವರ್ ಆಲ್ ಟ್ರೆಂಡ್ ವಾಸ್ ಪಾಸಿಟಿವ್ ಟ್ರೆಂಡಲ್ಲಿದೆ.
ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಇವತ್ತು ಔಟ್ ಪರ್ಫಾರ್ಮ್ ಮಾಡಿದ್ದಾವೆ. ಸೊ ಫೇರ್ ವ್ಯಾಲ್ಯೂಯೇಷನ್ ಇದ್ದರೂ ಕೂಡ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದ್ದಾವೆ. IT, ರಿಯಲ್ಟಿ, FMCG, ಕನ್ಸಂಪ್ಷನ್ಸು ತುಂಬ ಚೆನ್ನಾಗಿ ಔಟ್ ಪರ್ಫಾರ್ಮ್ ಮಾಡಿದ್ದಾವೆ. ಸೊ ಎಕ್ಸ್ಪರ್ಟ್ ವ್ಯೂ ಏನು ಹೇಳ್ತಾರೆ ಎಕ್ಸ್ಪರ್ಟ್ಸು? ಸೊ ನಿಫ್ಟಿ ಒಂದು 25,080 ಅಂದರೆ ಆಲ್ ಟೈಮ್ ಹೈ ಏನಿತ್ತು 25,078, ಅಲ್ಲಿ ಒಂದು ರೆಸಿಸ್ಟೆನ್ಸ್ನ ಫೇಸ್ ಮಾಡ್ಬೋದು. ಸೊ ಆ ರೆಸಿಸ್ಟೆನ್ಸ್ ಖಂಡಿತ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ನಿಫ್ಟಿ 25,300ವರೆಗೂ ಹೋಗೋ ಸಾಧ್ಯತೆ ತುಂಬ ಜಾಸ್ತಿ ಎದ್ದು ಕಾಣ್ತಾ ಇದೆ. ಸೊ ಒಟ್ಟಿನಲ್ಲಿ 25,000 ನೆನಪಲ್ಲಿ ಇಟ್ಕೊಳ್ಳಿ. ಯಾರು ಟ್ರೇಡಿಂಗ್ ಮಾಡೋರು 25,080 ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಬಹುದು ನಿಫ್ಟಿಗೆ. ಬಟ್ ದಟ್ ಈಸ್ ನಾಟ್ ಆ್ಯನ್ ಎಂಡ್ ಪಾಯಿಂಟ್. ಅದನ್ನು ಬ್ರೇಕ್ ಮಾಡೋ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಹಾಗೆ ಸಪೋರ್ಟ್ ಕೂಡ 24,800 ಸಪೋರ್ಟ್ ನಮಗೆ ಇದೆ. ಹಾಗೆ ನೋಡಿ, ರುಪಿ ಇವತ್ತು ಕ್ಲೋಸಿಂಗ್ ಟುಡೇ. ಸೊ ರುಪಿ ಎಂಡ್ಸ್ ಫ್ಲ್ಯಾಟ್ ವರ್ಸಸ್ $US ಆನ್ ಮಂಡೇ. ಸೊ ಇವತ್ತು ಫ್ಲ್ಯಾಟಲ್ಲಿ ಎಂಡ್ ಆಗಿದೆ. ಸೊ ನಮ್ಮದು ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ, ಇವತ್ತು ಫ್ಲ್ಯಾಟ್ ಕ್ಲೋಸಿಂಗ್ ಇದೆ. ಸೊ ಇದು ಒಂದು ಒಳ್ಳೆಯ ಸಂಗತಿ. ಸೊ ಯಾವತ್ತು ಇಂಡೆಕ್ಸ್ ರೇಟು ನಮಗೆ ಕಮ್ಮಿ ಆಗುತ್ತೋ ಆವಾಗ ನಮ್ಮ ದೇಶದ ಒಂದು ಪ್ರಗತಿಗೆ ಉತ್ತಮ ಆಗುತ್ತೆ. ಸೊ ಡಾಲರ್ ಎದುರು ನಮ್ಮ ದೇಶದ ರುಪಿ ಜಾಸ್ತಿ ಆಗಬೇಕು. ಇನ್ ದ ಸೆನ್ಸ್ 83 ಇರೋದು 80 ಆಗಬೇಕು, 78 ಆಗಬೇಕು, 75 ಆಗಬೇಕು. ಸೊ ಇದು ಡಿಕ್ರೀಸಿಂಗ್ ಟ್ರೆಂಡಲ್ಲಿ ಹೋದಾಗ ನಮ್ಮ ದೇಶದ ಒಂದು GDP ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ $1 100 ಹೋದರೆ ಇನ್ಫ್ಲೇಷನ್ನು ಇದೆಲ್ಲ ದೂರ ತುಂಬ ಕಿತ್ಕೊಂಡು ಮೇಲೆ ಹೋಗುತ್ತೆ. ಹಾಗಾಗಬಾರ್ದು. ಸೊ 83 ಇದೆ. ಸೊ ಕಮ್ಮಿ ಆದಷ್ಟು ನಮಗೆ ಒಳ್ಳೆಯದು. ಸೊ ಕ್ಲೋಸಿಂಗ್ ಬೆಲ್ಲಲ್ಲಿ ಏನು ನಿಫ್ಟಿ ಇಂಡೆಕ್ಸ್, ಸೊ ಮಿಡ್ ಕ್ಯಾಪ್ ಇಂಡೆಕ್ಸ್ ಆ್ಯಡ್ಸ್ 0.66%. ಸೊ ಇವತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂಡರ್ ಪರ್ಫಾರ್ಮ್ ಆಗಿದೆ. ಬಟ್ ಮಿಡ್ ಕ್ಯಾಪು ಮಾತ್ರ ಕೊನೆಗೆ 0.66% ಇವತ್ತು ನಿಫ್ಟಿಗೆ ಒಂದು ಆ್ಯಡ್ ಮಾಡಿದೆ. ಸೊ ನಿಫ್ಟಿಯ ಒಂದು ಟೆಕ್ನಿಕಲ್ ಚಾರ್ಟ್ನ ನೋಡೋಣ. ಸೊ ಟೆಕ್ನಿಕಲ್ ಚಾರ್ಟಲ್ಲಿ ನಾನು ಡೈಲಿ ಚಾರ್ಟ್ನ ತಗೊಂಡಿದ್ದೀನಿ. ಸೊ ನಾನು ಇದು ಆವಾಗಲೇ ಒಂದು ಚಾನಲ್ ಹಾಕಿದ್ದೆ. ನನ್ನ ಹಿಂದಿನ ವಿಡಿಯೋಗಳನ್ನ ನೀವು ನೋಡಿದ್ರೆ ಈ ವಿಡಿಯೋ ಖಂಡಿತ ನಿಮಗೆ ಸಿಗುತ್ತೆ, ನಾನು ನಿಫ್ಟಿನ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ನಾನು ಚಾನಲ್ ಹಾಕಿದ್ದೆ ನೋಡಿ, ಚಾನಲ್ನ ಬ್ರೇಕ್ ಮಾಡಿ ಹೇಗೆ ಮೇಲಕ್ಕೆ ಹೋಗಿದೆ ಅಂತ. ಸೊ ಬ್ರೇಕ್ ಅಂತೂ ಖಂಡಿತ ಆಗಿದೆ. ಕಳೆದ 3-4 ದಿನಗಳಿಂದ ಸ್ವಲ್ಪನೇ ಮೇಲೋಗಿ ಇವತ್ತು ನಿಫ್ಟಿ ಆಗ ಏನು ಆಲ್ ಟೈಮ್ ಹೈ ಬಂದಿತ್ತು 25,000 ಅಲ್ಲಿಗೆ. ಸೊ 25,078 ಟಚ್ ಆಗಿ ಕೆಳಗೆ ಹೋಗಿತ್ತು. ಸೊ ಅಲ್ಲಿಗೆ ಹತ್ತತ್ರ ಬಂದು ಇವತ್ತು ಕ್ಲೋಸ್ ಆಗಿದೆ. ಸೊ ಒಂದು ಸೈಕಾಲಜಿಕಲ್ ಲೆವೆಲಲ್ಲಿ ಆಲ್ ಟೈಮ್ ಹೈಗೆ ಹೋಗಿದೆ. ಸೊ ನಾಳೆ ಇಲ್ಲಿಂದ ನಿಮಗೆ ಬ್ರೇಕ್ಔಟ್ ಸಿಕ್ಕಿದ್ರೆ ಸೊ ನಿಫ್ಟಿ 25,080ಗೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ನ ಕಾಣ್ಬೋದು. ಅದನ್ನು ಮೀರಿ ಮೇಲಕ್ಕೆ ಹೋದರೆ ನಿಫ್ಟಿ ಖಂಡಿತ ಒಂದು 200 ಪಾಯಿಂಟ್ಸ್ ಜಂಪ್ ಕಂಡ್ರೂ ಯಾವುದೇ ರೀತಿ ಆಶ್ಚರ್ಯ ಇಲ್ಲ. ಸೊ ಆವಾಗ ಇಲ್ಲಿರೋ ಒಂದು ಚಾನಲ್ನ ಎಂಟ್ರಿ ಆಗುತ್ತೆ. ಸೊ ಅಲ್ಲಿ ಎಂಟ್ರಿ ಆದಮೇಲೆ ಖಂಡಿತ ಸೆಪ್ಟೆಂಬರ್ 17 ಮತ್ತು 18 ನೆನಪಲ್ಲಿಟ್ಕೊಳ್ಳಿ. ಸೆಪ್ಟೆಂಬರ್ 17, 18, 17, 18 ತುಂಬ ಇಂಪಾರ್ಟೆಂಟ್ ದಿನ. ಯಾಕಂದರೆ ಸೊ ಫೆಡ್ ಮೀಟಿಂಗ್ನ ಔಟ್ಕಮ್ಮು ಅವತ್ತು ಬಿಡುಗಡೆ ಆಗುತ್ತೆ ಮಿನಿಟ್ಸ್. ಸೊ ಅವತ್ತು ಕೂಡ ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತಗೋತಾರೆ, ರೇಟ್ ಕಟ್ಟು. ಸೊ ಎಲ್ಲರಿಗೂ ಒಂದೇ ಒಂದು ಆಶಯ ಇರೋದು, ಸೊ ಎಲ್ಲರೂ 25 ಬೇಸಿಸ್ ಪಾಯಿಂಟ್ ಅಂತೂ ರೇಟ್ ಕಟ್ ಆಗೇ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಸೊ ಇದು ಆಗಲೇಬೇಕು. ಅಕಸ್ಮಾತ್ ಇದೇನಾರು ಆಗಲಿಲ್ಲ, ಇನ್ಫ್ಲೇಷನ್ ರೇಟು ಮೇಲೆ ನಾವು ನೋಡಿ ಮಾಡ್ತೀವಿ ಅಂತ ತಪ್ಪಾದ ಡಿಸಿಷನ್ ತಗೊಂಡ್ರೆ ತುಂಬ ಖರಾಬಾಗಿ ಮಾರ್ಕೆಟ್ ಬೀಳುತ್ತೆ. ಅದಂತೂ ಬರೆದಿಟ್ಕೊಳ್ಳಿ. ಸೊ ಮಿನಿಮಮ್ 25 ಬೇಸಿಸ್ ಪಾಯಿಂಟ್ಸ್ ಅಂತೂ ರೇಟ್ ಕಟ್ ಆಗಲೇಬೇಕು. ಇದರ ಸುಮಾರು ಜನ ಎಕ್ಸ್ಪೆಕ್ಟೇಷನ್ಸ್. ಇನ್ನೂ ಕೆಲವು ವರ್ಗದ ಜನ ಇಲ್ಲ 50 BPS ಪಾಯಿಂಟ್ಸ್ ಕಟ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ 25 to 50 BPS ಪಾಯಿಂಟ್ಸ್ ಕಟ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದಾರೆ. ಸೊ ಇದು ಯಾವತ್ತು ಗೊತ್ತಾಗುತ್ತೆ? ಸೆಪ್ಟೆಂಬರ್ 17, 18. ಸೊ ದಿನ ನೆನಪಲ್ಲಿ ಇಟ್ಕೊಳ್ಳಿ.
ಸೊ ಅವತ್ತು 50 ಇಲ್ಲ 25 ಬೇಸಿಸ್ ಪಾಯಿಂಟ್ಸ್ ಬದಲು 50 BPS ಪಾಯಿಂಟ್ಸ್ ಕಟ್ಟೇನಾರು ಆದರೆ ಮಾರ್ಕೆಟು 25,300 ಏನೋ 25,500 ತನಕ ನಿಫ್ಟಿ ಹೋಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಓಕೆ, ಸೊ ಎಲ್ಲರೂ ಒಂದು ಕ್ರಾಸ್ ಫಿಂಗರ್ ಮಾಡಿಕೊಂಡು ಇದಾಗಲಿ ಅಂತ ಕಾಯೋಣ. ಯಾಕಂದರೆ ಎಲ್ಲರೂ ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲರಿಗೂ ದುಡ್ಡು ಬೇಕು. ಸೊ ಖಂಡಿತ ಇದು ನೆರವೇರಲಿ. ಸೊ ಇದು ನನ್ನ ಒಂದು ಅನಾಲಿಸಿಸ್. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.